Hello students, welcome back. This is session 8. I am Vinod. Subject is computer application. It will come under University, Vijayanagara Sri Krishna Devaraya University, Ballari. So we will move on to the today's topic, that is identifier and constants. So first we will recap the previous session. So in the previous session we have started with the character sets. In that character sets we have learned about some of the alphabets, that is A to Z uppercase, A to Z lowercase, and digits, that is 0 to 9, and some of the special characters, and we also listed some of the tokens, and out of that token we have started with the keywords, right? And we have learned about the keyword and some of the keywords, right? So in the today's class, ಅಂದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಕಲ್ತೀವಿ ಅಂತಂತಂದರೆ ಕ್ಯಾರೆಕ್ಟರ್ ಸೆಟ್ ಕಲ್ತಿದ್ದೀವಿ. ಕ್ಯಾರೆಕ್ಟರ್ ಸೆಟ್ಟಲ್ಲಿ ಆಲ್ಫಾಬೆಟ್ಸ್ ಮತ್ತು ಆಮೇಲೆ ಡಿಜಿಟ್ಸು, ಆಮೇಲೆ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನಾವು ಓದಿದ್ವಿ. ಸೊ ಅದಾದಮೇಲೆ ಟೋಕನ್ಸ್ ಅಂತ ಲಿಸ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಟೋಕನ್ಸಲ್ಲಿ ಕೀವರ್ಡ್ಸ್ ಅನ್ನೋದನ್ನ ನಾವು ಇನ್ ಡೀಟೇಲ್ ಆಗಿ ಓದಿದ್ವಿ. ಸೊ ಅದರಲ್ಲಿ ಕೀವರ್ಡ್ಸ್, ಸಮ್ ಆಫ್ ದ ಕೀವರ್ಡ್ಸ್ ನಾವು ನೋಡಿದ್ವಿ, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ಸಮ್ ಮೋರ್ ಟೋಕನ್ಸ್, ದಟ್ ಈಸ್ ಐಡೆಂಟಿಫೈಯರ್ಸ್ ಆ್ಯಂಡ್ ಕಾನ್ಸ್ಟಂಟ್ಸ್. So first we will move on to the identifiers, that is what are identifiers, right? Identifier are the names given to the program elements such as variables, arrays and functions. So identifiers ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಕ್ಲಾಸಲ್ಲಿ ಕೀವರ್ಡ್ಸ್ ಅಂತ ಕೇಳಿದ್ರಿ, ದಟ್ ಈಸ್ ರಿಸರ್ವ್ಡ್ ವರ್ಡ್ಸ್. ಅಂದರೆ ಇಂಟೀಜರ್ಗೆ ಇಂಟ್ ಅಂತ ಯೂಸ್ ಮಾಡ್ತೀವಿ, ಕ್ಯಾರೆಕ್ಟರ್ಗೆ ಕ್ಯಾರ್ ಅಂತ ಯೂಸ್ ಮಾಡ್ತೀವಿ. ದೋಸ್ ಆರ್ ಫಿಕ್ಸ್ಡ್ ವರ್ಡ್ಸ್, ರೈಟ್? ಸೊ ಆ ಫಿಕ್ಸ್ಡ್ ವರ್ಡ್ಸ್ ಬಿಟ್ಟು, ಅಂದರೆ ಆಲ್ರೆಡಿ ಫಿಕ್ಸ್ಡ್ ವರ್ಡ್ಸ್ ಇದಾವೆ. ಸೊ ಆ ಫಿಕ್ಸ್ಡ್ ವರ್ಡ್ಸ್ ಬಿಟ್ಟು ನಾವು ಬೇರೆ ಯಾವುದಾದ್ರೂ ವರ್ಡ್ ಫಾರ್ಮ್ ಮಾಡ್ಬೇಕಂತಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದೆ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ರೈಟ್? ಸೊ ದೀಸ್ ಆರ್ ದ ವೇರಿಯೇಬಲ್ಸ್, ರೈಟ್? ಸೊ ಈ ವೇರಿಯೇಬಲ್ಸ್ ನಾವು ಹೆಂಗೆ ಬರೀಬೇಕು, ಆಮೇಲೆ ಈ ವೇರಿಯೇಬಲ್ಸ್ಗೆ ಯಾವ ಥರ ರೂಲ್ಸ್ ಇದಾವೆ, ಆಮೇಲೆ ಆ ವೇರಿಯೇಬಲ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ವೇರಿಯೇಬಲ್ಸಲ್ಲಿ ಏನೇನು ಯೂಸ್ ಮಾಡಬಾರ್ದು, ರೈಟ್? ಸೊ ದೋಸ್ ಆರ್ ಕಾಲ್ಡ್ ಐಡೆಂಟಿಫೈರ್ಸ್. ಅಂದರೆ ಆ ಥರ ವೇರಿಯೇಬಲ್ ನೇಮ್ಸ್ ಕೊಡೋದಕ್ಕೆ. ಆಮೇಲೆ ಅರೇಸ್ ಅಂತ ಬರುತ್ತೆ ಮುಂದೆ, ಆಮೇಲೆ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ನಮಗೆ ಆಗಲೇ ಹೇಳಿದೆ ಸಬ್ ಪ್ರೋಗ್ರಾಮ್ಸ್ ಅಂತ ಇರುತ್ತಲ್ಲ, ಸೊ ವಿ ವಿಲ್ ಕಾಲ್ ದೋಸ್ ಆ್ಯಸ್ ಅ ಫಂಕ್ಷನ್ಸ್, ರೈಟ್? ಆ ಫಂಕ್ಷನ್ಸಿಗೆ ಒಂದು ನೇಮ್ ಕೊಡಬೇಕಲ್ಲ, ಆ್ಯಡ್ ನಂಬರ್ಸ್, ಸಬ್ಸ್ಟ್ರಾಕ್ಟ್ ನಂಬರ್ಸ್. ಸೊ ಈ ಥರ ಅದನ್ನ ಒಂದು ನೇಮ್ ಕೊಡಬೇಕಲ್ಲ, ಆ ನೇಮ್ಸ್ ನಾವು ಹೆಂಗೆ ಬರೀಬೇಕು, ರೈಟ್? ಸೊ ಆ ನೇಮ್ಸ್ಗೆ ನಾವು ಆಲ್ರೆಡಿ ಏನಂತ ಕರಿತೀವಿ, ಐಡೆಂಟಿಫೈಯರ್ ನೇಮ್ಸ್ ಅಂತ ಕರಿತೀವಿ. ಯಾವುದ್ಯಾವ್ದಕ್ಕಂತಂದ್ರೆ ವೇರಿಯೇಬಲ್ಸ್, ಅರೇಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಇದಕ್ಕೆ ನಾವು ಪ್ರೋಗ್ರಾಮಿಂಗ್ ನೇಮ್ ಕೊಡಬೇಕಲ್ಲ, ಸೊ ಅದಕ್ಕೆ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ, ರೈಟ್? ಬೇಸಿಕಲಿ ಐಡೆಂಟಿಫೈಯರ್ಸ್ ಆರ್ ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್ ಆ್ಯಂಡ್ ಡಿಜಿಟ್ಸ್. ಅಂದರೆ ಐಡೆಂಟಿಫೈಯರ್ಸ್ ನೇಮ್ಸ್ ಹೆಂಗಿರ್ತಾವಪ್ಪ ಅಂದ್ರೆ ಅವು ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್ ಅಥವಾ ಡಿಜಿಟ್ಸ್, ಸಾರಿ alphabets and digits, not or digits, alphabets and digits, right? So we will see some of the rules for forming the identifier name. ಅಂದ್ರೆ ನಾವು ಐಡೆಂಟಿಫೈರ್ ನೇಮ್ ಬರಿಬೇಕಂತಂದ್ರೆ we should follow some of the rules. ಅಂದ್ರೆ ನಾವು ಒಂದಿಷ್ಟು ರೂಲ್ಸ್ ಇದಾವೆ. ಐಡೆಂಟಿಫೈರ್ಸ್ ನೇಮ್ಸ್ ಹಿಂಗೆ ಬರಿಬೇಕು, ಇಷ್ಟಿಷ್ಟೇ ಲೆಟರ್ಸ್ ಯೂಸ್ ಮಾಡಬೇಕು, ಅಥವಾ ಇದೇ ಲೆಟರ್ಸ್ ಯೂಸ್ ಮಾಡಬೇಕು, ಇದೇ ನಂಬರ್ಸ್ ಯೂಸ್ ಮಾಡಬೇಕು, ಇದೇ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬೇಕು. ಸೊ ಆ ಥರ ಒಂದಿಷ್ಟು ರೂಲ್ಸ್ ಇದಾವೆ ಐಡೆಂಟಿಫೈರ್ಸ್ ನೇಮ್ಸ್ ಬರಿಬೇಕಂತಂದ್ರೆ, ರೈಟ್? ಸೊ ವಿ ವಿಲ್ ಸಿ ಒನ್ ಆಫ್ ದೆಮ್ ಒನ್ ಆಫ್ಟರ್ ದ ಅದರ್ಸ್. ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಆ್ಯನ್ ಆಲ್ಫಾಬೆಟ್. ಅಂದರೆ ನಾವು ಐಡೆಂಟಿಫೈರ್ ನೇಮ್ಸ್ ಬರಿಬೇಕು ಅಥವಾ ನೇಮ್ಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅದರೊಳಗೆ ನಾವು ಏನು ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್ ಆಲ್ಫಾಬೆಟ್ಸ್ ಯೂಸ್ ಮಾಡಬೇಕು, ಆರ್ ಆ್ಯನ್ ಅಂಡರ್ಸ್ಕೋರ್, ರೈಟ್? ಸೊ ನಾವು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಫಸ್ಟ್ ಕ್ಯಾರೆಕ್ಟರ್. ಅಂದರೆ ನಾವು ಐಡೆಂಟಿಫೈರ್ಸ್ ನೇಮ್ಸ್ ಬರಿಬೇಕಂತಂದ್ರೆ ಅದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಏನಿರಬೇಕಪ್ಪ ಅಂತಂದ್ರೆ ಆಲ್ಫಾಬೆಟ್ ಇರಬೇಕು. ಆಲ್ಫಾಬೆಟ್ ಮೇ ಬಿ ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್, ಎರಡರೊಳಗೆ ಯಾವುದಾದ್ರೂ ಆಗಿರ್ಬೋದು, ಆರ್ ಆ್ಯನ್ ಅಂಡರ್ಸ್ಕೋರ್. ಸೊ ಈ ಅಂಡರ್ಸ್ಕೋರ್ ಅನ್ನೋದು ನಾವು ನಿನ್ನೆ ಸ್ಪೆಷಲ್ ಕ್ಯಾರೆಕ್ಟರ್ಸಲ್ಲಿ ನೋಡಿದ್ವಿ. ಕ್ಯಾರೆಕ್ಟರ್ ಸೆಟ್ಟಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಸೆಕ್ಷನ್ ಇತ್ತಲ್ಲ, ಬಾಕ್ಸ್ ಮಾಡಿದ್ವಿ. ಸೊ ಅದರಲ್ಲಿ ಅಂಡರ್ಸ್ಕೋರ್ ಅಂತಿತ್ತಲ್ಲ, ನಾಟ್ ಮೈನಸ್. ಮೈನಸ್ ಇಸ್ ಡಿಫ್ರೆಂಟ್, ಅಂಡರ್ಸ್ಕೋರ್ ಇಸ್ ಡಿಫ್ರೆಂಟ್, ರೈಟ್? ಸೊ ಅಂಡರ್ಸ್ಕೋರ್ ನೋಡಿದ್ವಲ್ಲ, ಸೊ ನಿಮ್ಮದು ಐಡೆಂಟಿಫೈಯರ್ 2 ಲೆಟರ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಒಂದು ಆಲ್ಫಾಬೆಟಲ್ಲಿ ಅಪ್ಪರ್ ಕೇಸರ್ ಆಗಿರ್ಬೋದು ಅಥವಾ ಲೋವರ್ ಕೇಸರ್ ಆಗಿರ್ಬೋದು, ಆರ್ ಅಂಡರ್ಸ್ಕೋರ್ ಆ್ಯನ್ ಅಂಡರ್ಸ್ಕೋರ್, ರೈಟ್? So the identifier will start with the alphabet or an underscore, right? Next is
all succeeding characters must be either letters or digits. ಇಲ್ಲಿ ನೋಡ್ರಿ ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್ ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಿಮ್ದು ಫಸ್ಟ್ ಕ್ಯಾರೆಕ್ಟರ್ ಆಲ್ರೆಡಿ ಅಲ್ಫಾಬೆಟ್ ಐತಿ ಅಥವಾ ಅಂಡರ್ ಸ್ಕೋರ್ ಐತಿ ರೈಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ರೈಟ್. ಫಸ್ಟ್ ಕ್ಯಾರೆಕ್ಟರ್ ಫಿಕ್ಸ್ ಅಲ್ಫಾಬೆಟ್ರ ಇರಬೇಕು ಅಥವಾ ಅಂಡರ್ ಸ್ಕೋರ್ ಇರಬೇಕು, ಬೇರೆ ನಂಬರ್ಸ್ ಬರಬಾರ್ದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬರಬಾರ್ದು, ಏನೂ ಇರಬಾರ್ದು. ಫಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ ಅಲ್ಫಾಬೆಟ್ ಆರ್ ಆ್ಯಂಡ್ ಅಂಡರ್ ಸ್ಕೋರ್. ಸೊ ಅದಾದಮೇಲೆ ಫಸ್ಟ್ ಕ್ಯಾರೆಕ್ಟರ್ ಆದಮೇಲೆ ಸೆಕೆಂಡ್ ಮತ್ತು ಥರ್ಡ್ ಬರ್ತಾವ ಕ್ಯಾರೆಕ್ಟರ್ಸ್. ಸೊ ಆ ಕ್ಯಾರೆಕ್ಟರ್ಸ್ ಏನಿರ್ಬೋದಪ್ಪ ಅಂತಂದ್ರೆ ಲೆಟರ್ಸ್ ಇರ್ಬೋದು ಅಥವಾ ಡಿಜಿಟ್ಸ್ ಇರ್ಬೋದು ರೈಟ್. ಲೆಟರ್ಸ್ ಆರ್ ಡಿಜಿಟ್ಸ್. ನೆಕ್ಸ್ಟ್ ಇಸ್ ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಐಡೆಂಟಿಫೈರ್ಸ್. ಇಲ್ಲಿ ನೋಡ್ರಿ ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಐಡೆಂಟಿಫೈರ್ಸ್ ಆರ್ ಡಿಫ್ರೆಂಟ್. ಏನಪ್ಪಾ ಅಂತಂತಂದ್ರೆ ಇದ್ರೊಳಗೆ ನೋಡ್ರಿ ಏರಿಯಾ. ಸೊ ಕನ್ಸಿಡರ್ ದಿಸ್ ಆಸ್ ಅ ಏರಿಯಾ. ಸೊ ದಿಸ್ is an identifier because it started with the A, alphabet A ಐತಿ right, and these are alphabets right, and this area is different from this area. ನಾವು ಎರಡು ಡಿಫ್ರೆಂಟ್ ಏರಿಯಾ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಇದ್ರೊಳಗೆ ಕ್ಯಾಪಿಟಲ್ ಲೆಟರ್ಸ್ ಐತಿ, ಇಲ್ಲಿ ಸ್ಮಾಲ್ ಲೆಟರ್ಸ್ ಐತಿ. ಸೊ ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್, ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್. ಎರಡು ಡಿಫ್ರೆಂಟ್ ವರ್ಡ್ಸ್ ಬಟ್ ಸೇಮ್ ಮೀನಿಂಗ್ ಐತಿ. ಏರಿಯಾ ಅಂತ ಎರಡು ಸೇಮ್ ಮೀನಿಂಗ್ ಐತಿ. ಓನ್ಲಿ ಡಿಫ್ರೆನ್ಸ್ ಇಸ್ alphabets, that is lower case and this is upper case and this is lower case right. So only ಇವ್ರು ಏನು ಹೇಳ್ತಿದ್ದಾರೆ ಅಂದರೆ upper case and lower case identifiers are different. ಅಂದರೆ ನಾವು ಸೇಮ್ ವರ್ಡ್ಸ್ ಯೂಸ್ ಮಾಡ್ಬೋದು, ಜಸ್ಟ್ ಅದರಲ್ಲಿ ಅಪ್ಪರ್ ಕೇಸ್ ಲೋವರ್ ಕೇಸ್ ಮಾಡಿದ್ರು ಅವು ಟೂ ಡಿಫ್ರೆಂಟ್ ವರ್ಡ್ಸ್ ಆಗಿ ಕನ್ವರ್ಟ್ ಆಗ್ತವೆ ರೈಟ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ನೆಕ್ಸ್ಟ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಅಲೌಡ್ ಎಕ್ಸೆಪ್ಟ್ ಅಂಡರ್ ಸ್ಕೋರ್. ಸೊ ನಾನು ಇಲ್ಲಿ ಮೇಲೆ ಹೇಳಿದ್ನಲ್ಲ, ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಅಂಡರ್ ಸ್ಕೋರ್ ಆರ್ ಅನ್ ಅಲ್ಫಾಬೆಟ್. ಸೊ ನಾವು ಐಡೆಂಟಿಫೈರ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಬೇರೆ ಯಾವುದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬರಲ್ಲ ಅದರಲ್ಲಿ, ಓನ್ಲಿ ಅಂಡರ್ ಸ್ಕೋರ್. ನೀವು ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ಐಡೆಂಟಿಫೈರ್ಸ್ ಕ್ರಿಯೇಟ್ ಮಾಡುವಾಗ ಏನಾಗುತ್ತೆ, ಯು ಕ್ಯಾನ್ ಜಸ್ಟ್ ಯೂಸ್ ಅ ಅಂಡರ್ ಸ್ಕೋರ್, ನಾಟ್ ಅದರ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್. ಅಂದರೆ ಬೇರೆ ಯಾವುದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಹಾಗಿಲ್ಲ, just you need to use the underscores right, that is more than enough. Next is two successive underscores are allowed. ಅಂದ್ರೆ ನೋಡ್ರಿ two successive underscore ಏನಪ್ಪಾ ಅಂತಂದ್ರೆ this is one underscore and this is one more underscore. ಸೊ ಇದಾದ್ಮೇಲೆ ನೀವು ಏನಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2 underscore ಆದಮೇಲೆ ಏರಿಯಾ. ಸೊ this is your identifier. You can use two successive. ಅಂದರೆ ಸಕ್ಸೆಸಿವ್ ಮೀನ್ಸ್ ಒನ್ ಆಫ್ಟರ್ ದ ಅದರ್, ಅಂದರೆ ಒಂದಾದ್ಮೇಲೆ ಒಂದು ಐಡೆಂಟಿಫೈರ್ ಒಂದಾದ್ಮೇಲೆ ಒಂದು ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು ಅಂತ ಅರ್ಥ ರೈಟ್. ನೆಕ್ಸ್ಟ್, ಕೀವರ್ಡ್ ಶುಡ್ ನಾಟ್ ಬಿ ಯೂಸ್ಡ್. ಸಿ ಹಿಯರ್ ಕೀವರ್ಡ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ರಿಸರ್ವ್ಡ್ ವರ್ಡ್ಸ್, ದಟ್ ಈಸ್ ಇಂಟ್, ಕ್ಯಾರ್, ಡಬಲ್, ಫ್ಲೋಟ್, ರಿಟರ್ನ್, ಇಫ್, ಎಲ್ಸ್ ಅಂತ ಇದ್ವಲ್ಲ. ಸೊ ದೋಸ್ ಆರ್ ಕೀವರ್ಡ್ಸ್, ಅಂದರೆ ಫಿಕ್ಸ್ಡ್ ವರ್ಡ್ಸ್. ಸೊ ಆ ಫಿಕ್ಸ್ಡ್ ವರ್ಡ್ಸ್ನ ನಾವು ಐಡೆಂಟಿಫೈರ್ಸ್ ಆಗಿ ನಾವು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಎಕ್ಸಾಂಪಲ್ ಅಂತಂದರೆ ನಾನು ನಿಮ್ಗೆ ನಿನ್ನೆ ಹೇಳಿದಾಗೆ ಇಂಟ್ ಅಂತ ಕೀವರ್ಡ್ ಇತ್ತಲ್ಲ. ಸೊ ವಿ ಕೆನಾಟ್ ಯೂಸ್ ದಿಸ್ ಆಸ್ ಅ ಐಡೆಂಟಿಫೈರ್ ಬಿಕಾಸ್ ಇಟ್ ಈಸ್ ಅ ಫಿಕ್ಸ್ಡ್ ವರ್ಡ್ ಅಥವಾ ಕೀವರ್ಡ್ ರೈಟ್. ಕೀವರ್ಡ್ಸ್ ಇದ್ದಿದ್ದು ನಾವು ಐಡೆಂಟಿಫೈರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ ರೈಟ್. ಸೊ ದೀಸ್ ಆರ್ ದ ಸಮ್ ಆಫ್ ದ ರೂಲ್ಸ್. ಸೊ ವಿ ವಿಲ್ ರಿಕ್ಯಾಪ್ ಒನ್ಸ್ ಅಗೇನ್. ಸೊ ಫಸ್ಟ್ ಏನಪ್ಪಾ ಅಂತಂದರೆ ವಿ ಶುಡ್ ಯೂಸ್ ದ ಫಸ್ಟ್ ಕ್ಯಾರೆಕ್ಟರ್. ಅಂದರೆ ನಾವು ಐಡೆಂಟಿಫೈರ್ ಬರಿಬೇಕಂತಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ ಅಲ್ಫಾಬೆಟ್ ಇರ್ಬೋದು. ಅಲ್ಫಾಬೆಟ್ ಮೇ ಬಿ ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ರೈಟ್, ಆರ್ ಆ್ಯನ್ ಅಂಡರ್ ಸ್ಕೋರ್. ಸೊ ಐಡೆಂಟಿಫೈರ್ ಹೆಂಗೆ ಸ್ಟಾರ್ಟ್ ಆಕೈತಿ, ಅಲ್ಫಾಬೆಟ್ ಆರ್ ಆ್ಯನ್ ಅಂಡರ್ ಸ್ಕೋರ್ ರೈಟ್. ನೆಕ್ಸ್ಟ್ ಅಲ್ಫಾಬೆಟ್ ಸ್ಟಾರ್ಟ್ ಆದಮೇಲೆ ಅದ್ರ ನೆಕ್ಸ್ಟ್ ಸಕ್ಸೆಸಿವ್ ಡಿಜಿಟ್ಸ್ ಏನಿರ್ತಾವೆ, ಸಕ್ಸೆಸಿವ್ ಕ್ಯಾರೆಕ್ಟರ್ಸ್ ಏನಿರ್ತಾವೆ ಅಂದರೆ ಅಲ್ಫಾಬೆಟ್ಸರ ಆಗಿರ್ಬೋದು, ಲೆಟರ್ಸರ ಆಗಿರ್ಬೋದು ಅಥವಾ ಡಿಜಿಟ್ಸರ ಆಗಿರ್ಬೋದು. ನೆಕ್ಸ್ಟ್, ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಐಡೆಂಟಿಫೈರ್ಸ್ ಆರ್ ಡಿಫ್ರೆಂಟ್. ಎರಡು ಬೇರೆ ಬೇರೆ ಐಡೆಂಟಿಫೈರ್ಸ್ ಅವು. ನೆಕ್ಸ್ಟ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ ಇಸ್ ಅಲೌಡ್. ಅಂದರೆ ಅಂಡರ್ ಸ್ಕೋರ್ ಬಿಟ್ಟು ನಾವು ಬೇರೆ ಯಾವುದೋ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಆಗಿಲ್ಲ ರೈಟ್. ಆಮೇಲೆ ನೋ ಟೂ ಸಕ್ಸೆಸಿವ್ ಅಂಡರ್ ಸ್ಕೋರ್ಸ್ ಆರ್ ಅಲೌಡ್. ಇಲ್ಲಿ ನೋಡ್ರಿ ನೋ ಟೂ ಸಕ್ಸೆಸಿವ್, ಸಾರಿ ಆಗಲಿ ನಾನು 2 ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ನೋಡ್ರಿ ನೋ ಟೂ ಸಕ್ಸೆಸಿವ್ ಅಂಡರ್ ಸ್ಕೋರ್, ಅಂದರೆ ನಾವು ಒನ್ ಆಫ್ಟರ್ ದ ಟೂ ನಾವು ಯೂಸ್ ಮಾಡೋ ಹಾಗಿಲ್ಲ. ಸೊ ದಿಸ್ ಇಸ್ ನಾಟ್ ಆ್ಯನ್ ಐಡೆಂಟಿಫೈರ್, ಯಾಕಂದ್ರೆ ಸಕ್ಸೆಸಿವ್ 2 ಅಂಡರ್ ಸ್ಕೋರ್ಸ್ ಇದಾವೆ. ಸೊ ಯು ಕ್ಯಾನಾಟ್ ಯೂಸ್ ದ್ಯಾಟ್. ನೆಕ್ಸ್ಟ್, ಕೀವರ್ಡ್ ಶುಡ್ ನಾಟ್ ಬಿ ಯೂಸ್ಡ್. ಅಂದರೆ ಇಂಟ್, ಫ್ಲೋಟ್, ಕ್ಯಾರೆಕ್ಟರ್ ಈ ಥರ ಕೀವರ್ಡ್ಸ್ ಬರ್ತಾವಲ್ಲ ಅವನ್ನ ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ
right? So this is all about the identifier. We will see some of the examples. So ಒಂದಿಷ್ಟು ಎಕ್ಸಾಂಪಲ್ ನೋಡೋಣಂತೆ ಯಾವುದಾದ್ರು ಐಡೆಂಟಿಫೈರ್ ಯಾವುದಾದ್ರು ಐಡೆಂಟಿಫೈರ್ ಅಲ್ಲ ಅಂತ, right? So next is examples. So in examples, first we will see some of the valid identifiers. So see here, area it is started with alphabet, and it is all the other successive characters are alphabets. So this is a valid identifier because it started with the alphabet. Next, it is also started with alphabet. So ನಾವು ಯಾವುದೇ ಐಡೆಂಟಿಫೈರ್ ಚೆಕ್ ಮಾಡ್ಬೇಕಂತಂದ್ರೆ ಫಸ್ಟ್ ಹೆಂಗೆ ಸ್ಟಾರ್ಟ್ ಆಗೈತೆ ಅಂತ ನೋಡಬೇಕು. ಫಸ್ಟ್ ಲೆಟರ್ ಯಾವ್ದು ಇರಬೇಕು, ಅಲ್ಫಾಬೆಟ್ಸ್ ಇರಬೇಕು ಅಥವಾ ಒಂದು ಅಂಡರ್ಸ್ಕೋರ್ ಇರಬೇಕು, ರೈಟ್? ಅಲ್ಫಾಬೆಟಿಂದ ಸ್ಟಾರ್ಟ್ ಐತಿ, ಕರೆಕ್ಟ್ ಇದೆ. ನೆಕ್ಸ್ಟ್ ಮುಂದಿಂದೆಲ್ಲ ಕ್ಯಾರೆಕ್ಟರ್ಸ್ ಅಲ್ಫಾಬೆಟ್ಸ್ ಅದಾವ, ಎಸ್, ದಿಸ್ ಇಸ್ ಆಲ್ಸೋ ಆ್ಯನ್ ವ್ಯಾಲಿಡ್. ನೆಕ್ಸ್ಟ್ ಅಲ್ಫಾಬೆಟಿಂದ ಸ್ಟಾರ್ಟ್ ಆಗೈತಿ, ಉಳ್ಕಿದ್ದೆಲ್ಲ ಅಲ್ಫಾಬೆಟ್ಸ್ ಅದಾವ, ರೈಟ್? ಸೊ ದಿಸ್ ಇಸ್ ಆಲ್ಸೋ ವ್ಯಾಲಿಡ್. ನೆಕ್ಸ್ಟ್ ದಿಸ್ is started with an alphabet, so all others are also alphabet, and this is also an valid identifier. Next, see here, ಇಲ್ಲಿ ನೋಡ್ರಿ, underscore, it is started with underscore. ನಾನೇನು ಹೇಳಿದೆ, it can start with an alphabet or an underscore, ಎರಡರೊಳಗೆ ಯಾವುದಾದ್ರೂ ಆಗಿರ್ಬೋದು, right? So this is also an valid identifier, right? Next is some underscore one. So first is alphabet, valid. Next, alphabets underscore and digits. So after the alphabets, it may succeeded with the alphabets, digits or underscore. So this is also an valid identifier, right? Next, we will see some of the not valid identifiers, right? So see here, first character is started with a number. So this is not a valid identifier because all the identifiers should start with an alphabet or an underscore. So here started with an numerical digits. So numerical digits ನಾವು ಸ್ಟಾರ್ಟ್ ಮಾಡೋ ಹಂಗಿಲ್ಲ, ರೈಟ್? ನೆಕ್ಸ್ಟ್ ಈಸ್ ಇಂಟ್. ಐ ಅಂತ ಇದೆ, ಅಲ್ಫಾಬೆಟ್ ಕರೆಕ್ಟ್ ಐತಿ, ಮುಂದಿಂದು ಅಲ್ಫಾಬೆಟ್ಸ್ ಅದಾವ, ಬಟ್ ದಿಸ್ ಈಸ್ ಅ ರಿಸರ್ವ್ಡ್ ವರ್ಡ್ ಆರ್ ಅ ಕೀವರ್ಡ್. ಸೊ ದಿಸ್ ಇಸ್ ನಾಟ್ ಆನ್ ವ್ಯಾಲಿಡ್ ಐಡೆಂಟಿಫೈಯರ್, ರೈಟ್? ನೆಕ್ಸ್ಟ್ ಈಸ್ started with a C and succeeded with a character. Fine with a identifier, but this is reserved word, so this is not an identifier. Next, it is started with the alphabet, so first character is correct. Next, it is succeeded with a plus and n. So ನಾನು ಏನು ಇಲ್ಲಿ ಹೇಳಿದೆ, see here, no special characters, special character underscore ಬಿಟ್ಟು ನಾವು ಬೇರೆ ಯಾವುದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಹಾಗಿಲ್ಲ, ರೈಟ್? ಸೊ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ, ಪ್ಲಸ್ ಅಂತ ಇದೆ, ಸೊ ವಿ ಕೆನಾಟ್ ಯೂಸ್ ದಿಸ್ ಆಸ್ ಅ ಐಡೆಂಟಿಫೈಯರ್, right? So these are the some of the identifiers which we can use, right? So hope you understood about identifier, how to create and what are the rules for that. If you don't understand, please try to repeat this, try to see this in repeated mode, right? We will move on to the next section now, that is constants. Constant is an entity whose value does not change during the program execution, right? ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್ಸ್ ಆಗಿ ನಾವು ಒಂದಿಷ್ಟು ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಂಟೀಜರ್ ಕಾನ್ಸ್ಟೆಂಟ್ ಆಗಿ ತೊಗೋಬೋದು, ಫ್ಲೋಟಿಂಗ್ ಕಾನ್ಸ್ಟೆಂಟ್ ಆಗಿ ತೊಗೋಬೋದು, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆಗಿ ತೊಗೋಬೋದು, ಸ್ಟ್ರಿಂಗ್ ಕಾನ್ಸ್ಟೆಂಟ್ ಆಗಿ ತೊಗೋಬೋದು. ಹಿಂಗಂದ್ರೆ ಏನಂತಂದ್ರೆ ನಾವು ಕಾನ್ಸ್ಟೆಂಟ್ ಆಗಿ ಅದನ್ನ ಪ್ರಿಂಟ್ ಮಾಡ್ಬೇಕಷ್ಟೇ, ಅಂದ್ರೆ ಆ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಅಂದ್ರೆ ನಾವು ಯಾವುದೇ ಒಂದು ವ್ಯಾಲ್ಯೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನಾವು ಪೈ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಾಗಿರುತ್ತೆ. ಪೈ ವ್ಯಾಲ್ಯೂ ಏನಪ್ಪಾ ಅಂತಂದರೆ 3.142, ಅದು ವ್ಯಾಲ್ಯೂ ಹೆಂಗಿರುತ್ತಲ್ಲ ಹಾಗೆ ಪ್ರಿಂಟ್ ಮಾಡಬೇಕು. ವಿ ಶುಡ್ ಪ್ರಿಂಟ್ ಆ್ಯಸ್ ಇಟ್ ಈಸ್, ವಿ ಶುಡ್ ನಾಟ್ ಚೇಂಜ್. ಅಂದರೆ ನಾವು ಯಾವುದೇ ಇದ್ರೊಳಗೆ ಫಾರ್ಮುಲಾದಲ್ಲಿ ಹಾಕಿದರೆ ಅದು ಚೇಂಜ್ ಆಗಬಾರ್ದು. ಚೇಂಜ್ ಆಗಲಾರ್ದಂಗೆ ನಾವು ಪ್ರಿಂಟ್ ಮಾಡೋದಕ್ಕೆ ಏನಂತ ಕರಿತೀವಿ, ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಹೆಂಗಿರುತ್ತಲ್ಲ ಹಾಗೆ ಯೂಸ್ ಮಾಡಬೇಕು ವಿತೌಟ್ ಚೇಂಜಿಂಗ್, ರೈಟ್? ವಿ ವಿಲ್ ಸಿ. ಅಂದರೆ ನೀವು ಇವಾಗ ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡಾಗ ಅದು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ, ಒನ್ಸ್ ವಿ ಸ್ಟಾರ್ಟ್ ರೈಟಿಂಗ್ ದ ಪ್ರೋಗ್ರಾಮ್ ಯು ವಿಲ್ ಗೆಟ್ ನೋ. ಬಟ್ ಫಾರ್ ನಾವು ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಕಾನ್ಸ್ಟೆಂಟ್ ಅಂದರೆ ಏನಪ್ಪ ಅಂತಂದ್ರೆ ಇಟ್ ಈಸ್ ಜಸ್ಟ್ ಆ್ಯನ್ ಎಂಟಿಟಿ, ಅಂದ್ರೆ ಅದು ಒಂದು ನಂಬರ್ ಇದ್ದಂಗೆ. ಸೊ ಅದು ಹೆಂಗಿರುತ್ತಲ್ಲ ಹಾಗೆ ಚೇಂಜ್ ಆಗುತ್ತೆ. ಎಕ್ಸಿಕ್ಯೂಷನ್ ಟೈಮಲ್ಲಿ ಅದು ಚೇಂಜ್ ಆಗೋದಿಲ್ಲ, ಅದ್ರ ವ್ಯಾಲ್ಯೂ ಏನಿರುತ್ತಲ್ಲ ಅಷ್ಟೇ ಇರುತ್ತೆ, ರೈಟ್? ನೆಕ್ಸ್ಟ್, ವಾಟ್ ಆರ್ the following are the types of constant. First one is a integer constant, floating constant, character constant and string constant. We have 4 different constants: integer, floating, character and string constants, right? We will see one by one now, right? So this is the classification of constant. So constant can be classified into 2 different things. One is numeric constant, another one is a character constant. So in numeric constants
it can be again divided into integer constants and floating constants. Integer constants is again divided into octal, decimal and hexadecimal, and float is not divided again. And in character constant it's again divided into single character and string character. So this is all about the classification of constants. So now we will see all the constants in one by one, right? So first constant is our integer constant, right? So integer constant is a whole number. Whole number ಅಂತಂದ್ರೆ ಇದರಲ್ಲಿ ಡೆಸಿಮಲ್ ಪಾರ್ಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ 23, 44, 36 ಈ ಥರ ನಂಬರ್ಸ್ ಬರುತ್ತೆ. ನಾಟ್ 33.2 0.2 ಅಂತ ಡೆಸಿಮಲ್ ಇರುತ್ತಲ್ಲ, ಆ ಡೆಸಿಮಲ್ ಪಾರ್ಟ್ ಬರೋದಿಲ್ಲ. ಸಿ ಹಿಯರ್ ಅದೇ ಇಲ್ಲಿ ಹೇಳಿದ್ದಾರೆ, ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಡಿಜಿಟ್ಸ್ ವಿತೌಟ್ ಡೆಸಿಮಲ್ ಪಾಯಿಂಟ್. ವಿತೌಟ್ ಡೆಸಿಮಲ್ ಪಾಯಿಂಟ್ಸ್ ಅಂತಂದರೆ 33.63 ಅಂತ ಇರುತ್ತಲ್ಲ, 0.63, 0.67, 0.93 ಅಂತ ಈ ಥರ ಡೆಸಿಮಲ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟ್ಸು ಇದರಲ್ಲಿ ಬರಲ್ಲ. ಇಟ್ ಈಸ್ ಜಸ್ಟ್ ಅ ಹೋಲ್ ನಂಬರ್, ರೈಟ್? ಅಂದರೆ ಇಟ್ ಈಸ್ ರೌಂಡೆಡ್ ಆಫ್ ನಂಬರ್, ದಟ್ ಈಸ್ 46, 78, 347, 500, 1086. ಸೊ ಈ ಥರ ಇಟ್ ಈಸ್ ಅ ಹೋಲ್ ನಂಬರ್. ಇಟ್ ಮೇ ಬಿ prefixed with plus or minus sign, that is plus 36, plus 98, minus 78, minus 37, minus 37. ಸೊ ಈ ಥರದ್ದು ಪ್ಲಸ್ ಅಥವಾ ಮೈನಸ್ ಸೈನ್ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಪ್ರಿಫಿಕ್ಸ್ ಅಂತಂದರೆ ಇಟ್ ವಿಲ್ ಬಿ ಅಟ್ಯಾಚ್ಡ್, ರೈಟ್? ನೆಕ್ಸ್ಟ್, ಇಂಟೀಜರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಥವಾ ಡಿವೈಡೆಡ್ ಇಂಟು 3 different things. ಫಸ್ಟ್ ಒನ್ ಇಸ್ ಡೆಸಿಮಲ್ ಇಂಟೀಜರ್, ಆಕ್ಟಲ್ ಇಂಟೀಜರ್, ನೆಕ್ಸ್ಟ್ ಇಸ್ ಹೆಕ್ಸಾಡೆಸಿಮಲ್ ಇಂಟೀಜರ್. ಇಲ್ಲಿ ನೋಡ್ರಿ, octal, decimal and hexadecimal integer, right? So we will see one by one now. First one is a decimal integer constant. Decimal integer constant andre enpa antandre, it is an integer constant must have at least one digit. Andre now decimal constant anta karibekantantandre it should have or it must have at least one digits. 0, 1, 2, 3, 4 ಯಾವುದಾದ್ರೂ ಆಗಿರ್ಬೋದು, ಅದಕ್ಕೆ ನಾವು ಡೆಸಿಮಲ್ ಇಂಟೀಜರ್ ಅಂತ ಕರಿಬೋದು. ನೆಕ್ಸ್ಟ್, ಇಟ್ ಮಸ್ಟ್ ನಾಟ್ ಹ್ಯಾವ್ ಡೆಸಿಮಲ್ ಪಾಯಿಂಟ್. ನಾನು ಆಗಲೇ ಹೇಳಿದಂಗೆ ಯಾವುದೇ ನಿಮ್ಗೆ ಇಂಟೀಜರ್ ಕಾನ್ಸ್ಟೆಂಟ್ ಇರುತ್ತಲ್ಲ ಅದರಲ್ಲಿ ಯಾವುದು ಡೆಸಿಮಲ್ ಪಾಯಿಂಟ್ಸ್ ಇರಲ್ಲ. ಇಫ್ ಇಟ್ ಈಸ್ ಅ ಡೆಸಿಮಲ್ ಇಂಟೀಜರ್ ಆರ್ ಆಕ್ಟಲ್ ಡೆಸಿಮಲ್ ಆರ್ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್, preceded by negative or positive sign. As I was saying, it is preceded by positive or negative signs. Next, no comma or blanks are allowed. For example, ನಾವು ನಂಬರ್ಸ್ ಬರೆಯುವಾಗ 43,58 ಅಂತ ಬರೆಯೋಂಗಿಲ್ಲ, ಅಥವಾ 43,378, ಅಥವಾ ನೀವು ಯಾವುದಾದ್ರೂ ರುಪೀಸ್ ಅಲ್ಲಿ ಬರೀತಾರಲ್ಲ, ಫಾರ್ ಎಕ್ಸಾಂಪಲ್ 558, 5000 ಅಂತ ಬರೀಬೇಕಂತಂದರೆ 5 ಮಧ್ಯ ಒಂದು ಕಾಮಾ ಕೊಡ್ತೀರಿ, ರೈಟ್? ಸೊ ದಟ್ಸ್ ನಾಟ್ ಅ ಕೇಸ್ ಇನ್ ದ ಇಂಟೀಜರ್, ಅಂದರೆ ನಾವು ಆ ಥರ ಕಾಮಾ ಯೂಸ್ ಮಾಡೋಂಗಿಲ್ಲ. ಅದೇ ಥರ 5,500 ಈ ಥರ ಕಾಮಾ ಯೂಸ್ ಮಾಡೋಂಗಿಲ್ಲ, ಅಥವಾ ಬ್ಲ್ಯಾಂಕ್ ಯೂಸ್ ಮಾಡೋಂಗಿಲ್ಲ. 5 blank 500 ಈ ಥರ ಕೊಟ್ಟರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಇಂಟೀಜರ್. ಸೊ ವಿ ಶುಡ್ ನಾಟ್ ಯೂಸ್ ಕಾಮಾಸ್ ಆರ್ ಬ್ಲ್ಯಾಂಕ್ಸ್ ವಿತಿನ್ ಆ್ಯನ್ ಇಂಟೀಜರ್ ಕಾನ್ಸ್ಟೆಂಟ್. ಒಂದು ಇಂಟೀಜರ್ ಕಾನ್ಸ್ಟೆಂಟ್ ಮಧ್ಯೆ ನಾವು ಯಾವುದೇ ಥರ ಕಾಮಾ ಆಗಲಿ ಸ್ಪೇಸ್ ಆಗಲಿ ನಾವು ಯೂಸ್ ಮಾಡಬಾರ್ದು. Blank is nothing but space. We will see some of the example now. See here, 3 plus 345. So it is an integer constant. ಯಾಕಂತಂದ್ರೆ it is started with a plus sign. ಇಲ್ಲಿ ನೋಡ್ರಿ, it is preceded by negative or positive sign. So plus sign ಯೂಸ್ ಮಾಡ್ಬೋದು ಅಥವಾ ನೆಗೆಟಿವ್ ಸೈನ್ ಯೂಸ್ ಮಾಡ್ಬೋದು. ಸೊ ಇಂಟೀಜರ್ 345 ಇದೆ, ಇಲ್ಲಿ ಯಾವುದು ಡಾಟ್ ಅಂತಿಲ್ಲ, ಕಾಮಾ ಇಲ್ಲ, ಸ್ಪೇಸ್ ಇಲ್ಲ. ಸೊ ದಿಸ್ ಇಸ್ ಅ ವ್ಯಾಲಿಡ್ ಇಂಟೀಜರ್ ಕಾನ್ಸ್ಟೆಂಟ್, ದಟ್ ಈಸ್ ವ್ಯಾಲಿಡ್ ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಈಸ್ ಓನ್ಲಿ 0 ಅಷ್ಟು ಬರ್ತಾರೆ. ಸೊ ಇದರಲ್ಲಿ ಏನು ಒಂದು ಫಸ್ಟ್ ಪಾಯಿಂಟ್ ಇದೆ ನೋಡ್ರಿ, ಆ್ಯನ್ ಇಂಟೀಜರ್ ಕಾನ್ಸ್ಟೆಂಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 1 digit. ಸೊ 0 is also an digit, so it is also an valid decimal integer. Next, minus 568. ಸೊ ಮೈನಸ್ ಅಥವಾ ಪಾಸಿಟಿವ್ ಅಥವಾ ನೆಗೆಟಿವ್ ಸೈನ್ ಹಚ್ಬೋದು ನಾವು, ರೈಟ್? ಪ್ಲಸ್ ಆರ್ ಮೈನಸ್ ಹಚ್ಬೋದು ನಾವು, ರೈಟ್? ಇಲ್ಲಿ ಮೈನಸ್ ಇದೆ, minus 568 ಅಂತಿದೆ. ಸೊ ದಿಸ್ ಇಸ್ ಆಲ್ಸೋ ಆನ್ ವ್ಯಾಲಿಡ್ ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಏನದು 5,500 ಇದೆ, ಅಂದರೆ 5,500 ಅನ್ನಂಗಿದೆ, ರೈಟ್? ಸೊ ಇಲ್ಲಿ ನಮ್ಗೆ ಏನು ಒಂದು ಎಕ್ಸ್ಟ್ರಾ ಬಂದಿದೆ ಅಂತಂದರೆ ಕಾಮಾ ಬಂದಿದೆ. ಸೊ ವಿ ಶುಡ್ ನಾಟ್ ಯೂಸ್ ನೋ ಕಾಮಾ ಆರ್ ಬ್ಲ್ಯಾಂಕ್. ಸೊ ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಈಸ್ 45.98 ಅಂತ ಇದೆ. ಸೊ ವಿ ಶುಡ್ ನಾಟ್ ಯೂಸ್ ಡೆಸಿಮಲ್, ಇಟ್ ಮಸ್ಟ್ ನಾಟ್ ಯೂಸ್ ಡೆಸಿಮಲ್ ಪಾಯಿಂಟ್. ಸೊ ಡೆಸಿಮಲ್ ಪಾಯಿಂಟ್ ಬಂದಿದೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ವ್ಯಾಲಿಡ್ decimal integer. So
these are the sum of the integer or decimal integer constant. So we will move on to the next integer now. Next integer is octal integer constant. So ಇದರಲ್ಲೂ ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಯಾವುದಂತಂದ್ರೆ it must have decimal point or preceded with a negative or positive signs, right, or no comma. ಇದು ಮೂರು ಅಂದ್ರೆ it must not have decimal point, it must preceded by negative or positive sign, no comma or no blanks are allowed in case of integer constant. ಅದು ಎಲ್ಲ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ ಏನಂತಂದ್ರೆ ಇದರಲ್ಲಿ ಇಟ್ ಕನ್ಸಿಸ್ಟ್ಸ್ ಆಫ್ ಎನಿ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಫ್ರಮ್ ಸೆಟ್ ಆಫ್ 0 ಥ್ರೂ 7. ಇಲ್ಲಿ ನೋಡ್ರಿ, ನಾವು ಆಕ್ಟಲ್ ಇಂಟೀಜರಲ್ಲಿ ಎಷ್ಟು ನಂಬರ್ಸ್ ಯೂಸ್ ಮಾಡ್ಬೋದು ಅಂತಂದರೆ 0 to 7, 0 1 2 3 4 5 6 and 7, ಟೋಟಲ್ 8 ಡಿಜಿಟ್ಸ್. ಸೊ ಅದಕ್ಕೆ ನಾವು ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಸೊ ಆಕ್ಟಲ್ ನಂಬರ್ಸ್ ಅಂತಂದರೆ 8 ನಂಬರ್ಸ್, but it will start with a 0 and end with a 7. 0 1 2 3 4 5 6 7. So total 8 digits, and it should be leaded by the O. This is not 0, this is O, right? Alphabet O. This is not 0, this is alphabet O. ಅಂದ್ರೆ ನಾವು ಆಕ್ಟಲ್ ನಂಬರ್ ಬರಿಬೇಕಂತಂದ್ರೆ ಅದು 0 to 7 ನಂಬರ್ಸ್ ಒಳಗಡೆನೇ ಇರಬೇಕು. ಆಮೇಲೆ ಯಾವ ನಂಬರಿಂದ ಸ್ಟಾರ್ಟ್, ಯಾವ ಅಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗಬೇಕಂತಂದ್ರೆ O ಇಂದ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ O ರಿಪ್ರೆಸೆಂಟ್ಸ್ ಇಟ್ ಈಸ್ ಅ ಆಕ್ಟಲ್ ಇಂಟೀಜರ್. ಆಕ್ಟಲ್ ಇಂಟೀಜರ್ ಅಂತೇಳಿ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಅಂದ್ರೆ ನಾವು ಡೈರೆಕ್ಟ್ 57 ಬರ್ದ್ವಿ ಅಥವಾ 46 ಬರ್ದ್ವಿ ಅಂತಂದ್ರೆ ದ್ಯಾಟ್ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಅ ಡೆಸಿಮಲ್ ನಂಬರ್ ಅಂತ ತೊಗೊಂಡ್ಬಿಡ್ತದೆ. ಬಟ್ ನಾವು ಡೆಸಿಮಲ್ ನಂಬರ್ ಮತ್ತು ಆಕ್ಟಲ್ ನಂಬರ್ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ಲ. ಸೊ ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ, 0 to 7 ನಂಬರ್ಸ್ ಅಷ್ಟೇ ಯೂಸ್ ಮಾಡ್ತೀವಿ ಫಾರ್ ದ ಸೇಕ್ ಆಫ್ ಆಕ್ಟಲ್ ನಂಬರ್ಸ್. ಪ್ಲಸ್ ನಾವು ಅದಕ್ಕೆ ಇನ್ನೊಂದು ಲೀಡಿಂಗ್ ಅಂದರೆ ಸ್ಟಾರ್ಟ್ ಅದರಿಂದ ಮಾಡ್ತೀವಿ ಅಂತಂದ್ರೆ O ಇಂದ ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ಅಲ್ಫಾಬೆಟ್ O, ರೈಟ್? ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಸ್ಟಾರ್ಟೆಡ್ ವಿತ್ ದ ಅಲ್ಫಾಬೆಟ್ O, ರೈಟ್? ಸೊ ಆ್ಯಂಡ್ ಇಟ್ ಈಸ್ ಅ 57, ರೈಟ್? 5 0 to 5 ಒಳಗಡೆ, 0 to 7 ಒಳಗಡೆ ಇದೆ, 7 0 to 7 ಒಳಗಡೆ ಇದೆ. ಸೊ ಇಟ್ ಈಸ್ ವ್ಯಾಲಿಡ್ ಆಕ್ಟಲ್ ನಂಬರ್. ಅಂದರೆ 0 to 7 ಒಳಗಡೆ ರೇಂಜ್ ಒಳಗಡೆ ಬರಬೇಕದು. ಅಂದರೆ 0 to 7 ಒಳಗಡೆ 5 ಇದೆ, 0 to 7 ಅಂತಂದರೆ 7 ಈಸ್ ಆಲ್ಸೋ ವಿದಿನ್ ಅ 0 to 7. ನೆಕ್ಸ್ಟ್ ಈಸ್ it is started with the O and 2 4 5. ಇದು ಮೂರು ಡಿಜಿಟ್ಸ್ 0 to 7 ಒಳಗಡೆನೇ ಇದಾವೆ. ಸೊ ಇಟ್ ಈಸ್ ಆಲ್ಸೋ ವ್ಯಾಲಿಡ್. ಆ್ಯಂಡ್ 0 minus also we can use, right? 5 is within 0 to 7, 6 is also within 0 to 7, 4 is also within 0 to 7. So it is also valid octal integer number. Next is 58. 58 ಅಷ್ಟೇ ಇದೆ, ಇದರಲ್ಲಿ O ಇಂದ ಸ್ಟಾರ್ಟ್ ಆಗಿಲ್ಲ, ರೈಟ್? ಸೊ ದಿಸ್ ಇಸ್ ನಾಟ್ ಅ ವ್ಯಾಲಿಡ್ ಆಕ್ಟಲ್ ಇಂಟೀಜರ್. ಯಾಕಂದರೆ ಆಕ್ಟಲ್ ಇಂಟೀಜರ್ ಸ್ಟಾರ್ಟ್ ಮಾಡ್ಬೇಕಂತಂದರೆ O ಇಂದ ಸ್ಟಾರ್ಟ್ ಮಾಡ್ಬೇಕು ನಾವು. ನೆಕ್ಸ್ಟ್ ಈಸ್ ಇಟ್ ಈಸ್ ಸ್ಟಾರ್ಟೆಡ್ ವಿತ್ ಅ, it is not started with a 0 and it is also having dot points, right? So this is a decimal point ಇದೆ. So this is not also valid octal integer, right? Next, it is started with a plus, but it's not started with the O, so it is also not a valid octal number ಅಥವಾ octal integer constant. So this is all about the integer constant. Next we will go with the hexadecimal constant. So it can be combination of digits from 0 to 9. ನೋಡ್ರಿ, ಹೆಕ್ಸಾಡೆಸಿಮಲ್ ಅಂತಂದರೆ, ಹೆಕ್ಸಾ ಅಂತಂದರೆ 16, ರೈಟ್? ಹೆಕ್ಸಾ ಅಂತಂದರೆ 16. ಸೊ ಇಟ್ ಕ್ಯಾನ್ ಬಿ ಕಾಂಬಿನೇಷನ್ ಆಫ್ ಎನಿ ಡಿಜಿಟ್ಸ್ ಫ್ರಮ್ 0 to 9 ಆ್ಯಂಡ್ ಅಲ್ಫಾಬೆಟ್ಸ್ ಥ್ರೂ ಸ್ಮಾಲ್ a to f ಆರ್ ಕ್ಯಾಪಿಟಲ್ ಲೆಟರ್ಸ್ a to f. ಸೊ ಎಷ್ಟಾಯಿತು? 0 to 9 ಅಂತಂದರೆ ದಿಸ್ ಇಸ್ ಟೋಟಲ್ 10 ಡಿಜಿಟ್ಸ್, ಹೌದಾ? ರೈಟ್? ಟೋಟಲ್ 10 ಡಿಜಿಟ್ಸ್. A to F ಅಥವಾ ಕ್ಯಾಪಿಟಲ್ A to F ಅಂತಂದರೆ A B C D E F, ಟೋಟಲ್ 6. ಸೊ 6 ಅಲ್ಫಾಬೆಟ್ಸ್, 10 ಡಿಜಿಟ್ಸ್, ಟೋಟಲ್ ಆಫ್ 16. ಸೊ ಹೆಕ್ಸಾಡೆಸಿಮಲ್ ನಂಬರ್ಸ್ಗೆ ಎಷ್ಟು ಬೇಕು ನಮ್ಗೆ? 16 ಡಿಜಿಟ್ಸ್ ಬೇಕು. ಸೊ 16 ಡಿಜಿಟ್ಸ್ ಆಗಬೇಕಂದ್ರೆ ನಾವು ಯಾವುದ್ಯಾವ್ದು ಯೂಸ್ ಮಾಡ್ಬೋದು? 0 to 9 ನಂಬರ್ಸ್ ಯೂಸ್ ಮಾಡ್ಬೋದು, ಆಮೇಲೆ ಸ್ಮಾಲ್ ಲೆಟರ್ A to F ಆರ್ ಕ್ಯಾಪಿಟಲ್ ಲೆಟರ್ಸ್ A to F ನಾವು ಯೂಸ್ ಮಾಡ್ಕೋಬೋದು, ರೈಟ್? ಸೊ ದಿಸ್ ಇಸ್ ಅಬೌಟ್ ದ hexadecimal numbers. So in C, hexadecimal constant must be begin with OX or capital OX. This is small OX or capital OX, so as to differentiate it from decimal number as well as octal numbers, right? Now decimal numbers ಗೆ ಯಾವುದೇ
ಸ್ಪೆಷಲ್ ಸಿಂಬಲ್ ಯೂಸ್ ಮಾಡಲ್ಲ, ಓ ಅದು ಓ ಎಕ್ಸ್ ಥರ. ಸೊ ಅದೇ ನಮ್ಮದು ಆಕ್ಟಲಲ್ಲಿ ಓ ಯೂಸ್ ಮಾಡ್ತೀವಿ, ಹೆಕ್ಸಾಡೆಸಿಮಲಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಓ ಎಕ್ಸ್ ಅಥವಾ ನಾವು ಕ್ಯಾಪಿಟಲ್ ಓ ಎಕ್ಸ್ ಅಂತ ಯೂಸ್ ಮಾಡ್ಕೋಬೋದು, ರೈಟ್. ಸೊ ವಿ ವಿಲ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ ನಾವು. ಇಟ್ ಈಸ್ ಸ್ಟಾರ್ಟೆಡ್ ವಿತ್ ಅ ಸ್ಮಾಲ್ ಓ ಎಕ್ಸ್, ಸೊ ಇಟ್ ಈಸ್ a hexadecimal number, and 57 is within 0 to 9, so it is also called as hexadecimal number. Next is it is started with the OX, capital OX, so it is fine. So 0 to 7, 0 to 9 ಒಳಗಡೆ 7 ಇದೆ. ಸೊ A ಅಂತ ಇದೆ. ಸೊ A ಅಂತಂದ್ರೆ it can use the A to F letters, so it is also an hexadecimal constant. Next it is started with the OX ಇಂದ ಸ್ಟಾರ್ಟ್ ಮಾಡಿದೀವಿ. 3 is a digit, 6 is a digit, and B is within A to F ಒಳಗಡೆ ಇದೆ, so it is also valid hexadecimal number, right. So next is invalid ಅಂತಂದ್ರೆ ಇದರಲ್ಲಿ ಓನ್ಲಿ O ಇಂದ ಸ್ಟಾರ್ಟ್ ಆಗಿದೆ. O ಅಂತಂದ್ರೆ ಯಾವ್ದು ನಂಬರು, ಅದು ನಮ್ಮದು ಆಕ್ಟಲ್ ನಂಬರ್, ರೈಟ್. ಸೊ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್. ನೆಕ್ಸ್ಟ್ 45.09 ಅಂತಿದೆ, 098 ಅಂತ ಇದೆ. ಸೊ 98 ಅಂತಂತಂದರೆ ಹೆಕ್ಸಾ ಅಂದರೆ ಡೆಸಿಮಲ್ ಪಾಯಿಂಟ್ ಇದೆ, ಸೊ ಇಟ್ ಈಸ್ ನಾಟ್ ಅ hexadecimal constant because it's not started with the hexadecimal value, that is 0x or ox or o, right. So it is a hexadecimal, not a hexadecimal constant. Next it is directly started with a plus, directly plus ಅಂತ ಸ್ಟಾರ್ಟ್ ಆಗಿದೆ. ox ಇಂದ ಸ್ಟಾರ್ಟ್ ಆಗಿಲ್ಲ, ಕ್ಯಾಪಿಟಲ್ ಲೆಟರ್ ox ಇಲ್ಲ, ಸ್ಮಾಲ್ ಲೆಟರ್ ox ಇಲ್ಲ, so it is not a valid hexadecimal constant. So these are the hexadecimal constants and octal constants and decimal constants. Hope you understood the difference between the decimal number, octal number and hexadecimal number. So these are the integer constants, right. So these are the 3 integer constants, that is decimal, octal and hexadecimal constants, right. So in the next class we will try to learn next remaining constants. Hope you understood till now. If you not understood, go through this video again. And if you have any other doubts, please refer this Computer Concept and C Programming by P.B. Kotur or Programming in C and C by E. Balaguru Swami. Hope you understood everything. Thank you so much for watching. Be safe in home. Learn digitally. We will see you in the next class. Thank you.